ಇವತ್ತೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಯಾವುದೇ ಗಾಡಿ ಆಗಿರಲಿ, ಯಮಹಾ ಆಗಲಿ, ಬಜಾಜ್ ಆಗಲಿ, ಹೋಂಡಾ ಆಗಲಿ, ಹೀರೋ ಆಗಲಿ, ಯಾವ್ದಾರು ಆಗಿರಲಿ, ಗಾಡಿ ತುಂಬ ಹೊತ್ತು ನಿಂತಿದ್ಮೇಲೆ ನೀವು ಸ್ಟಾರ್ಟ್ ಮಾಡಿದಾಗ ಹೈಯರ್ ಆರ್ ಪಿ ಎಮ್ಮಲ್ಲಿರುತ್ತೆ. ನೀವು ಆ್ಯಕ್ಸ್ಲೇಟರ್ನ ಜೋರಾಗಿ ಕೊಡಬೇಡಿ. ಯಾಕೆಂತಂದರೆ ಇಂಜನ್ ಆಯಿಲ್ ಎಲ್ಲ ಕೆಳಗಡೆ ಸೆಟ್ಲಾಗಿರುತ್ತೆ. ಆ ಇಂಜನ್ ಆಯಿಲ್ಲು ಟೆಂಪ್ರೇಚರ್ ತಕ್ಕನಂಗೂ ವಿಸ್ಕಾಸಿಟಿ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಇಂಜನ್ ಹೀಟ್ ಆದಮೇಲೆ ಅದಷ್ಟಕ್ಕದೇ ಆರ್ ಪಿ ಎಮ್ ಡೌನ್ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋದು ತುಂಬ ಒಳ್ಳೆಯದು. ಈಗ ನಾನು ಗಾಡಿ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಹತ್ತಿರ 2000 ಆರ್ ಪಿ ಎಮ್ ಇದೆ. ಕರೆಕ್ಟಾಗಿ 1 ನಿಮಿಷ ಅದು ಕೆಳಗಡೆ ಬರುತ್ತೆ, ಹಾಗೆ ಡೌನ್ ಆಗುತ್ತೆ. ಇಂಜನ್ ಆರ್ ಪಿ ಎಮ್ ಡೌನ್ ಆಗುತ್ತೆ. ಹಾಗೆ ಇಂಜನ್ ಕೂಡ ಹೀಟ್ ಆಗುತ್ತೆ. ಇಂಜನ್ ಆಯಿಲ್ ವಿಸ್ಕಾಸಿಟಿ ಕೂಡ ಚೇಂಜ್ ಆಗುತ್ತೆ. ವೆಯ್ಟ್ ಮಾಡಬೇಕು. ಒಂದೇ ಸತಿ ಟ್ರಾಟ್ಲ್ ಕೊಡಬೇಡಿ. ಜೋರಾಗಿ ಟ್ರಾಟ್ಲ್ ಮಾಡಿದ್ರೆ ಇಂಜನ್ ಆಯಿಲ್ ಸರ್ಕ್ಯುಲೇಷನ್ ಆಗಿರೋದಿಲ್ಲ ಎಲ್ಲ ಪಾರ್ಟ್ಸ್ಗೆ. ನೀವು ಒಂದೇ ಸತಿ ಇದು ಮಾಡಿದಾಗ ಇಂಜನ್ ಆಯಿಲ್ ಇಲ್ದಿರೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಪಿಸ್ಟನ್ ಆಗಲಿ, ಕ್ರ್ಯಾಂಕ್ ಆಗಲಿ. ವೆಯ್ಟ್ ಮಾಡಿ. ನಮ್ಮದು ABS ಫಂಕ್ಷನ್ ಇನ್ನೂ ಆನಲ್ಲಿದೆ. ಇದು 10 ಕಿಲೋಮೀಟರ್ಸ್ ಮೇಲೆ ಹೋದರೆ ಮಾತ್ರ, ಸ್ಪೀಡೋಮೀಟ್ರ್ 10 ಕಿಲೋಮೀಟರ್ಸ್ ಮೇಲೆ ಹೋದರೆ ಮಾತ್ರ ಇದು ABS ಫಂಕ್ಷನ್ ಆಫ್ ಆಗುತ್ತೆ. ನೋಡಿ, ಡೌನ್ ಆಗ್ತಾ ಇದೆ. ನನಗೆ ಗೊತ್ತಾಗುತ್ತೆ ನನ್ನ ಇಂಜನ್ದು ಆರ್ ಪಿ ಎಮ್ ಡೌನ್ ಆಗಿದೆ ಅಂತ. ಸ್ಮೂತ್ ಆಯಿತು ಸೌಂಡು. ನೀವು ಆಕ್ಸಿಲರೇಟ್ ಮಾಡಿದ್ರೆ